ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆನೇಕಲ್ನಲ್ಲಿ ಭಾವನಿಂದಲೇ ಭಾಮೈದನನ್ನ ಮರ್ಡರ್ ಆಗಿದೆ. ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಿ ವಿಡಿಯೋ ಮಾಡಿದ್ದಂತಹ ಜೋಡಿ ಮನೆ ಬಿಟ್ಟು ಹೋಗಿದ್ರು. ಕೋಮಲ ಮತ್ತು ರಂಜಿತ್ ಅಂತ. ಈಗ ಆತ್ಮಹತ್ಯೆ ಮಾಡ್ಕೊಳ್ತಾ ಇದೀವಿ ಅಂತ ಒಂದು ವಿಡಿಯೋವನ್ನು ಕೂಡ ರೆಡಿ ಮಾಡಿದ್ರು. ಅಲ್ಲಿಗೆ ವಾಪಸ್ ಬಂದ್ರು ಬದುಕೋದಕ್ಕೆ ಬಿಡಲ್ಲ, ನಾವು ಅಲ್ಲಿಗೆ ವಾಪಸ್ ಬಂದ್ರು ಬದುಕೋದಕ್ಕೆ ಬಿಡಲ್ಲ, ನಮ್ಮ ಅಪ್ಪ ಅಮ್ಮನೂ ಕೂಡ ನೀವು ಬದುಕಕ್ಕೆ ಬಿಡಲ್ಲ, ನಮ್ಮ ಸಾವಿಗೆ ನೀವೇ ಕಾರಣ ಅನ್ನುವಂತಹ ಪದವನ್ನು ಕೂಡ ಬಳಸೋದ್ರ ಮುಖಾಂತರ ಶ್ರೀನಿವಾಸ್ ಮತ್ತು ಆನಂದ್ ಇವರಿಬ್ಬರಿಂದಲೇ ನಾವು ಸಾಯ್ತಾ ಇದ್ದೀವಿ ಅಂತ ಹುಡುಗ ಹುಡುಗಿ ಒಂದು ವಿಡಿಯೋ ಮಾಡಿದ್ದಾರೆ. ಭಾವನ ತಂಗಿಯ ಜೊತೆಗೆ ಭಾಮೈದ ಓಡಿ ಹೋಗಿದ್ದ. ಶ್ರೀನಿವಾಸ್ ತಂಗಿ ಕೋಮಲಾಳ ಜೊತೆಗೆ ರಂಜಿತ್ಗೆ ಲವ್ ಆಗಿತ್ತು. ಮೊದಲೇ ಮದುವೆಯಾಗಿ ಇಬ್ಬರು ಮಕ್ಕಳಿರುವಂತಹ ತಾಯಿ ಕೋಮಲ. ವಿಚಾರ ತಿಳಿದು ಬುದ್ಧಿವಾದವನ್ನು ಕುಟುಂಬಸ್ಥರು ಹೇಳಿದ್ದಾರೆ. ಆದರೂ ಕೂಡ ಬುದ್ಧಿ ಕಲ್ತಿಲ್ಲ. ರಂಜಿತ್ ಮತ್ತು ಕೋಮಲ ರಾಡ್ನಿಂದ ಹೊಡೆದು ಅವರಿಬ್ಬರಿಗೆ ಶ್ರೀನಿವಾಸ್ ಕೊಲೆ ಮಾಡಿದ್ದಾರೆ. ಓಕೆ, ಇದು ಕಂಪ್ಲೀಟ್ ಆಗಿ ಫ್ಯಾಮಿಲಿ ವಿಚಾರ. ಅಂಡ್ ಈಕೆಗೆ ಮದುವೆಯಾಗಿ ಇಬ್ರು ಮಕ್ಕಳಿದ್ದಾರಂತೆ. ಬೇಡ ಅಂತ ನಾವು ಇವಾಗ ಬಂದ್ರು ನಿಮ್ಮ ಮನೆಗೆ ನೀವು ನಮ್ಮನ್ನ ಬದುಕಕ್ ಬಿಡಲ್ಲ, ಅದಕ್ಕೆ ಅಮ್ಮನೂ ಇಕ್ಕಲ್ಲ, ನೀವು ನನ್ನಂತೂ ಉಳಿಸೋದೇ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇವಾಗ ನಿಮ್ಮಿಂದ ನನ್ನ ಸಾವು ಕಾರಣ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಸಾವು ಕಾರಣ ಶ್ರೀನಿವಾಸು ಆನಂದ್ ಇವರಿಬ್ಬರಿಂದಾನೇ ನನ್ನ ಸಾವು. ಬರ್ದಿಟ್ಬಿಟ್ಟೆ ಸಾಯ್ತಾ ಇದ್ದೀನಿ. ಇವತ್ತು ಪಕ್ಕ ನಾಳೆ ಬೆಳಗ್ಗೆಗ ನಿಮ್ಗಂತೂ ಈ ವಿಡಿಯೋ ಅಂತೂ ತಲುಪಿರುತ್ತೆ. ಈ ವಿಡಿಯೋ ನೋಡ್ತೀರಾ ನೀವು, ನಂಗೆ ಚೆನ್ನಾಗಿ ಗೊತ್ತು. ನೋಡೋದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಸಾವು ಕಾರಣ ಶ್ರೀನಿವಾಸು ಮತ್ತೆ ಆನಂದ್ ಇವರಿಬ್ಬರಿಂದಾನೇ ನನ್ನ ಸಾವು ಕಾರಣನು ಶ್ರೀನಿವಾಸು ಆನಂದ್. ನಮ್ಮನ್ನ ಬದುಕಕ್ ಬಿಟ್ಟಿಲ್ಲಲ್ಲ, ನೀವು ಸಾಯ್ತೀವಿ ಬಿಡ್ರಿ. ನನ್ನನ್ನು ಕರ್ಕೊಂಬಂದಿದ್ದು ನವೀನಣ್ಣ, ಅವ್ನಿಗೆ ಏನೂ ಆಗ್ಬಾರ್ದು, ಅವ್ನದ್ದು ಏನೂ ತಪ್ಪಿಲ್ಲ. ನಾನು ನನ್ನ ಸ್ವಇಚ್ಛೆ